ಮೊದಲನೇದಾಗಿ ನನ್ನ ನಡೆಸುತ್ತಾ ಈ ಒಂದು ಮುಸ್ಸಂಜೆಯ ಸಮಯದಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಶ್ರೀ ಹಾಫೀಜ್ ಗಗ್ಗಾರ ಸರ್ ಕೆಸಿ ಸಾಹೇಬರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗಣ್ಯಮಾನ್ಯರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ಜನರಿಗೆ ಅಭಿನಂದನೆ ಸಲ್ಲಿಸುತ್ತಾ ದಯವಿಟ್ಟು ನಾನು ಕೆಲವೊಂದು ಮಾತುಗಳಲ್ಲಿ ಪ್ರಸ್ತಾವ ಮಾಡಬೇಕಂತಿಸಿದ ವಿಚಾರವನ್ನು ಮಾಡಿದ್ದೇನೆ. ನನ್ನಲ್ಲಿ ಏನಾದರೂ ತಪ್ಪು ಕಡೆ ಆದರೆ ಕ್ಷಮೆಗೆ ಜ್ಞಾಪಿಸಿಲ್ಲ. ಯಾಕಂದರೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ, ಅಡ್ವಾನ್ಸ್ ಯಾವಾಗಲೇ ಒಂದು ಯೂಸ್ ಮಾಡ್ತಾರೆ. ನನ್ನಲ್ಲಿ ಏನಾದರೂ ತಪ್ಪಾದರೆ ಅಡ್ವಾನ್ಸ್ ಕ್ಷಮೆಗೆ ಹೇಳುತ್ತಾ ಸರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಬಹಳಷ್ಟು ಇದೆ. ಈ ಒಂದು ಕಾರ್ಯಕ್ರಮ ಸಂಘ ಸಂಸ್ಥೆಗಳೇ ಅವರೆಲ್ಲರೂ ಕೂಡಿಕೊಂಡು ಮಾಡಿದ್ದೀವಿ. ಈ ವಿಚಾರಗಳು ನಮಗೆ ಹೇಗೆ ಬರ್ತಂದರೆ, ನಾನು ನಮ್ಮ ಆತ್ಮೀಯರಾದ ಅತೀಶ್ ಶೇಖ್ ಅವರು ಸರ್ವರಿಗೆ ವರ್ಗಾವಣೆ ಆಗಿದೆ, ಪ್ರಮೋಷನ್ ಆಗಿದೆ ಅಂದ ತಕ್ಷಣ ಯಾಕೆ ನಾವೊಂದು ಕಾರ್ಯಕ್ರಮ ಮಾಡಬಾರದು ಅನಿಸಿದರೆ ನಮ್ಮಲ್ಲಿ ಒಂದು ಕೆಲವೊಂದು ಡಿಸ್ಕಷನ್ ಆಯಿತು. ನಮ್ಮಲ್ಲಿ ಇದ್ರ ಜೊತೆಯಲ್ಲಿ ಇನ್ನೂ ಕೆಲವೊಬ್ಬರಿಗೆ ತಾಯಿಯಲ್ಲಿ ಮಾಡಿ ಈ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದಾಗ್ತದೆ ಅನಿಸಿದರೆ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಜಾರಕಿಹೊಳಿಯವರು, ಪ್ರಶಾಂತ್ ಕಾಳೆ ಅವರು, ಜಟಪ್ಪ ಮಾಮರವರು, ಇಲಿಯಾಸ್ ಬೋರಮಣಿಯವರು ಇಂಥ ಅನೇಕರು ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇರಬಹುದು, ವರ್ಗಾವಣೆ ಆದರೂ ಸಹಜ. ಬರ್ತಿರ್ತಾರೆ ಆಫೀಸರ್ಸ್, ಹೋಗ್ತಿರ್ತಾರೆ. ಬರೋದ ಮುಂದೆ ಒಂದು ಯಾವಾಗಲೂ ಹೊಟ್ಟೆ ಮೇಲೆ ಬಂದ ನಂತರ ಪ್ರಮೋಷನ್ ಆಗಿ ಹೋಗೋದಾದ್ರೆ ಅವ್ರ ಮುಂದೆ ಖುಷಿ. ಸದ್ಯಕ್ಕೆ ನಮ್ಗೆ ಒಂದು ಕಡೆ ದುಃಖ ಅನ್ನಿಸ್ತಾ ಇದೆ, ಸರ್ ಅವರು ವರ್ಗಾವಣೆ ಆಗ್ತಾರೆ. ಅದರ ಜೊತೆಯಲ್ಲಿ ಖುಷಿಯೂ ಕೂಡ ಅನ್ನಿಸ್ತಾ ಇದೆ. ಅಪರಿಚಿತ ಅಧಿಕಾರಿಯಾಗಿ ಉಡುಪಿ ಜಿಲ್ಲೆಗೆ ಹೋಗಿ ಬಂದಿದ್ದಾರೆ, ಅದು ಒಂದು ಖುಷಿ. ಸರ್ ಬಗ್ಗೆ ಹೇಳಬೇಕು, ಬಹಳಷ್ಟು ನಮ್ಮ ತಾಲೂಕಿನಲ್ಲಿ ಕಾರ್ಯ ಮಾಡಿದ್ದಾರೆ, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದೇ ಸಮಾಜದವರು ಇರಬಹುದು, ಯಾವುದೇ ಧರ್ಮದವರು ಇರಬಹುದು, ಪ್ರತಿಯೊಬ್ಬರು ಕೆಲಸವನ್ನು ಮಾಡಿ ಅದರ ಜೊತೆಯಲ್ಲಿ ಒಂದು ಒಳ್ಳೆಯ ಕಾರ್ಯಾಚರಣೆ ಕೂಡ ಮಾಡಿದ್ದಾರೆ. ಸರ್ ಅವರು ನಮಗೆ ಹೊಸಬರಲ್ಲ. ಬಹುಶಃ ಒಂದು ಕೆಲವೊಬ್ಬರಿಗೆ ಗೊತ್ತಿರಬಹುದು, 2002ರಲ್ಲಿ ಲಕ್ಷಾಂತರ ಗ್ರಾಮದಲ್ಲಿ ಪುರುಷರು BEd ಮುಗಿಸಿದ್ದಾರೆ. ತದನಂತರ ಅವರು ಮುಂದೆ ಮತ್ತು ಎಜುಕೇಷನ್ಗೆ ಎಲ್ಲಿ ಹೋದ್ರು ನಮ್ಗೆ ಗೊತ್ತಿಲ್ಲ. ಎರಡನೇದು, ನಮ್ಮ ಪವಿತ್ರ ರಂಜಾನ ತಿಂಗಳಲ್ಲಿ ಕಳೆದ ವರ್ಷ ಲಕ್ಷಾಂತರ ಗ್ರಾಮದಲ್ಲಿ ಕಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಸಿಕ್ಕಿಬಿದ್ದಾಗ ಅವರು ಏನು ಒಂದು ತಂಡವನ್ನು ರಚನೆ ಮಾಡಿದ್ರು. ಅದರಲ್ಲಿ ಎಷ್ಟು ಜನ ಯಾವ ಡಿಪಾರ್ಟ್ಮೆಂಟ್ ಇದ್ದು ಸೊ ಅದು ಹೇಳ್ಕೋಬೇಕಾಗ್ತದೆ. DC ಸಾಹೇಬರಾಗಿರ್ಬೋದು, CO ಸಾಹೇಬರಾಗಿರ್ಬೋದು, SP ಸಾಹೇಬರಾಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿ DSP ಸಾಹೇಬರಾಗಿರ್ಬೋದು, ಫೈರ್ ಬ್ರಿಗೇಡ್ ಆಗಿರ್ಬೋದು, ಅನೇಕ ತಂಡಗಳನ್ನು ರಚನೆಯನ್ನು ಮಾಡಿ ಸರಿಸುಮಾರು 22 ತಾಸು ಕಳವೆ ಬಾವಿನಲ್ಲಿ ಆ ಬಿದ್ದಂಥ ಮಗುಗೆ ಯಾರಾದರೂ ಕಾಪಾಡೋದಂದ್ರೆ ಫಸ್ಟ್ ಅಲ್ಲ, ಈಶ್ವರ್, ಪರಮಾತ್ಮ. ಎರಡನೇದು, ಇವೆಲ್ಲ ತಂಡಗಳನ್ನು ಅವರಿಗೆ ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಮಾತನ್ನು ಹೇಳಕ್ಕೆ ನಾವು ಅತ್ಯಂತ ಕಡು ಬಿಸಿಲಿನಲ್ಲಿ ಇದಕ್ಕೆ ಇವರ ಜೊತೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಯಶವಂತರಾಯ ಪಾಟೀಲ್ ಕೂಡ ಸಹ ಭಾಗಿಯಾಗಿದ್ದಾರೆ. ನಿಜಕ್ಕೂ ಅವರಿಗೂ ಮರಿಲಾರದಂತ. ಯಾಕಂದರೆ ಬಹುಶಃ ಇಂಥ ಆಫೀಸರ್ಸ್ ನಾವು ಕಾಣಬೇಕಾದ್ರೆ ಅವರಿಗೆ ಇದಕ್ಕೆ ಮೂಲಭೂತ. ಬಹಳಷ್ಟು ಸಲ ನಾವು ನೋಡ್ತೀವಿ, 26 ಜನವರಿ ಆಗಿರ್ಬೋದು, ಆಗಸ್ಟ್ 15 ಆಗಿರ್ಬೋದು, ಅವತ್ತಿನ ದಿವಸ ನಾವು ಮಾತ್ರ DC ಸಾಹೇಬರನ್ನು ನೋಡ್ತೀವಿ. ನಾವು ಚೀಫ್ನಾಗಿರ್ತಾರೆ, ಪರೇಡ್ ಸಂದರ್ಭದಲ್ಲಿ ಸಲ್ಯೂಟ್ ಮಾಡೋ ಸಂದರ್ಭ ಮೇಲ್ಗಡೆ ಇರ್ತಿದ್ರು. ಇವರು AC ಸಾಹೇಬರು, ಅವ್ರ ಆಫೀಸ್ ಕೂಡ ನಮಗೆ ಗೊತ್ತಿರಲಿಲ್ಲ. ಸೊ ಇವ್ರು ಬಂದ ನಂತರ ಸಾಕಷ್ಟು ಸರಿ ಹೋದ ನಂತರ ನಾವು ಪರ್ಮಿಷನ್ ತರಕ ಸಾಹೇಬರು ಬರೀ ಹೋಗಿದ್ದು ಅಂತ ಸರ್ ನಮ್ಗೆ ಒಂದು ಬಿರುಕುಳ ಸಮಾರಂಭ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆವಾಗ ಅವರನ್ನು ಯಾಕೆ ಮಾಡಬೇಕು, ಇದು ನಮ್ಮ ಕರ್ತವ್ಯ, ಸೇವೆ ಸದಸ್ಯ ಬೇಕು, ನಾವು ನಿಮ್ಮ ಸರ್ವಂಟಾಗಿ ಕೆಲಸ ಮಾಡ್ಕೊಂಡಾಗ ಅವರು ಒಬ್ಬರು ಗೆಳೆಯರು ಬಸವರಾಜ್ ಪಬ್ಲ PDO
ಅವ್ರ ಕ್ಲಾಸ್ಮೇಟ್. ಅವರಿಗೆ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಾರೆ. 2 ದಿವಸ ಅವರು ಕಾಲಾವಕಾಶ ತೆಗೆದುಕೊಂಡು DC ಸಾಹೇಬ್ ಭೇಟಿಗೆ ಹೋದ ನಂತರ ಮತ್ತೊಬ್ಬ ನಾನು ಫೋನ್ ಮಾಡಿದ್ರು. ಈ ಕಾರ್ಯಕ್ರಮವನ್ನು ಮಾಡಬಹುದು ಅಂತ ಕೃಷ್ಣ ಹೇಳಿದಾಗ ಒಂದು ಆನೆ ಬಲ ಬದಲಾಯಿತು. ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ, ಎಲ್ಲರದ್ದು ಪ್ರಮುಖ ಪಾತ್ರ ಇದೆ. ನಮ್ದು ಅಷ್ಟೇ ಅಲ್ಲ, ನಮ್ಮ ಸಮಾಜ ಅಂತ ಎಲ್ಲ ಸಮುದಾಯದವರು ಪ್ರಮುಖ ಪಾತ್ರ. ಯಾಕಂದ್ರೆ ಅವರು ಆ 22 ತಾಸಿನಲ್ಲಿ ಉಪವಾಸ ತಿಂಗಳಲ್ಲಿ ರೋಜಾ ಬಂದು ಇಟ್ಟು ರೋಜಾ ಇದ್ರು ಅಂತ ಪ್ರಭು ಬಿಸಿನಲ್ಲಿ ಎಲ್ಲರೂ ಶಾಸಕರು, ಇವರು ಡಿಪಾರ್ಟ್ಮೆಂಟ್ ಮತ್ತು ಗೌರ್ಮೆಂಟ್ ನಮ್ಮಿವರು ಸರ್ಕಾರ ಆಸ್ಪತ್ರೆಯವರು ಎಲ್ಲರೂ ಕೆಲಸ ಮಾಡ್ತಾರೆ. ಅಲ್ಲಿ ಯಶಸ್ವಿ ಆದರೂ ಅವ್ರ ಬಗ್ಗೆ ಬಹಳಷ್ಟು ಸಮಯದ ಅಭಾವ ಇರೋದ್ರಿಂದ ನಾವು ಹೆಚ್ಚಿಗೆ ಮಾತನಾಡದೆ ನನಗಿಲ್ಲಿ ಕರೆದು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನನ್ನ 4 ಮಾತು ಮುಗಿಸಿ. ಜೈ ಹಿಂದ್, ಜೈ ಕರ್ನಾಟಕ.